ಅಖಾಡದಲ್ಲಿ ಮಾತಿನ ಮಲ್ಲಯುದ್ಧ ಕೂಡ ಮುಂದುವರಿತಾ ಇದೆ. ಕಾಂಗ್ರೆಸ್ ಈಗಾಗಲೇ ಮೊದಲ ಹಂತದ ಚುನಾವಣೆ ಸಂದರ್ಭದಲ್ಲಿ ಅನ್ಯಾಯದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇತ್ತು ಕೇಂದ್ರದ ವಿರುದ್ಧ, ಬಿಜೆಪಿ ವಿರುದ್ಧ. ಈಗ ಚಂಬು ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಆಗಮನದ ಬೆನ್ನಲ್ಲೇ ಇವತ್ತು ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾದ್ರೆ ಹೋರಾಟದ ರೂಪುರೇಷೆ ಹಾಗೂ ಉದ್ದೇಶ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾದ ಬರ ಪಾಲಿಟಿಕ್ಸ್, ಪರಿಹಾರ ತಾರತಮ್ಯ ಆರೋಪಿಸಿ ಇಂದು ಕೈ ಪ್ರೊಟೆಸ್ಟ್. ಲೋಕ ಅಖಾಡದಲ್ಲಿ ಕಾಂಗ್ರೆಸ್ಗೆ ಸಿಕ್ತ ಎಲೆಕ್ಷನ್ ಅಸ್ತ್ರ. ಕರ್ನಾಟಕ ಕುರುಕ್ಷೇತ್ರದಲ್ಲಿ 2024ರ ಲೋಕ ಅಖಾಡ ಇದೀಗ ಎರಡನೇ ಹಂತದ ಗುದ್ದಾಟಕ್ಕೆ ಅಣಿಯಾಗ್ತಿದೆ. ಮೊದಲ ಹಂತದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಚಂಬು ಚಿಪ್ಪು ಸಮರ ಜೋರಾಗಿದ್ರೆ, ಇದೀಗ ಎರಡನೇ ಹಂತದ ಕದನದಲ್ಲಿ ಬರ ಪರಿಹಾರ ವಿಚಾರ ಮುನ್ನೆಲೆಗೆ ಬಂದಿದೆ. ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲ ಜಯ ಸಿಕ್ಕಿತ್ತು. ಕೇಂದ್ರ ಸರ್ಕಾರ ಕೊಟ್ಟ ಮಾತಿನಂತೆ ವಾರದೊಳಗೆ ರಾಜ್ಯಕ್ಕೆ 3,454 ಕೋಟಿ ಬರ ಪರಿಹಾರ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ 18,174 ಕೋಟಿ ಬರ ಪರಿಹಾರ ಕೋರಿ ಕೇಂದ್ರದ ಮೊರೆ ಹೋಗಿತ್ತು. ಕಡೆಗೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇದೀಗ ರಾಜ್ಯಕ್ಕೆ 3,454 ಕೋಟಿ ರೂಪಾಯಿ ಬಿಡುಗಡೆಗೆ ಕೇಂದ್ರ ಅಸ್ತು ಎಂದಿದೆ. ಜೊತೆಗೆ ತಮಿಳುನಾಡಿಗೆ 275 ಕೋಟಿ ರೂಪಾಯಿ ಪ್ರವಾಹ ಪರಿಹಾರ ಬಿಡುಗಡೆ ಮಾಡಿದೆ. ಆದರೆ ಈಗ ಚುನಾವಣೆ ಇರುವ ಕಾರಣ ಗೃಹ ಸಚಿವಾಲಯ ಕೆಲವೊಂದು ಷರತ್ತು ವಿಧಿಸಿದೆ. ಬರ ಪರಿಹಾರ ರಾಜ್ಯಕ್ಕೆ ಕೇಂದ್ರ ಷರತ್ತು. ರಾಜಕೀಯವಾಗಿ ಇದನ್ನ ಬಳಸಿಕೊಳ್ಳುವಂತಿಲ್ಲ, ಜಾಹೀರಾತು ನೀಡುವಂತಿಲ್ಲ, ಸುದ್ದಿಗೋಷ್ಠಿ ನಡೆಸುವಂತಿಲ್ಲ, ರಾಜಕೀಯ ಭಾಷಣಗಳಲ್ಲೂ ಈ ಬಗ್ಗೆ ಉಲ್ಲೇಖಿಸುವಂತಿಲ್ಲ, ನೀತಿ ಸಂಹಿತೆ ನಡುವೆ ಹೊಸ ಕಾರ್ಯಕ್ರಮ ಮಾಡುವಂತಿಲ್ಲ. ಕೇಂದ್ರ ಏನೇ ಷರತ್ತು ವಿಧಿಸಿದ್ರೂ ಬರ ಪರಿಹಾರ ವಿಚಾರದಲ್ಲಿ ರಾಜಕೀಯ ಮಾತ್ರ ನಿಲ್ತಿಲ್ಲ. ಕಡಿಮೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ತಗಾದೆ ತೆಗೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಕ್ಕೆ ಬಂದಿರೋ ಹೊತ್ತಲ್ಲೇ ಬರ ಪರಿಹಾರ ತಾರತಮ್ಯ ಆರೋಪಿಸಿ ಕಾಂಗ್ರೆಸ್ ಮತ್ತೊಮ್ಮೆ ಪ್ರತಿಭಟನೆಗೆ ಮುಂದಾಗಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ಅವರು ಈಗ ತರಾತುರಿನಲ್ಲಿ 3,498 ಕೋಟಿ ರೂಪಾಯಿಗಳನ್ನ ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ಮುಖಂಡಗಳೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ಗೆ ಬರ ಪರಿಹಾರವೇ ರಾಜಕೀಯ ಅಸ್ತ್ರ. ಉತ್ತರ ಕರ್ನಾಟಕದ 14 ಕ್ಷೇತ್ರಕ್ಕೆ ಬರ ಪರಿಹಾರವೇ ರಾಜಕೀಯ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಪರಿಹಾರ ಬಿಡುಗಡೆ ರಾಜಕೀಯ ಪ್ರಚಾರಕ್ಕೆ ಬಳಸುವಂತಿಲ್ಲ. ಆದ್ರೂ ಬರ ಪರಿಹಾರ ಕೋರ್ಟ್ ಸೂಚನೆ ಮೇರೆಗೆ ಬಂದಿದೆ ಎಂಬುದನ್ನೇ ಕಾಂಗ್ರೆಸ್ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ಳಲು ಮುಂದಾಗಿದೆ ಎನ್ನಲಾಗಿದೆ. ಫಸ್ಟ್ ಫೇಸ್ನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ. ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ಪ್ರಚಾರಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗಿದೆ. ಬರ ಪರಿಹಾರ ರಿಲೀಸ್ ಇದೀಗ ಲೋಕ ಅಖಾಡದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಟಾಕ್ ಫೈಟ್ಗೆ ಕಾರಣವಾಗಿದೆ. ಚುನಾವಣೆಯಲ್ಲಿ ನಮಗೆ ಡಬಲ್ ಡಿಜಿಟ್ ಬರುತ್ತೆ ಎಂಬ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಡಿಕೆಶಿ ಗುದ್ದು ಕೊಟ್ಟಿದ್ದಾರೆ. ಕೇವಲ ಭಿಕ್ಷೆ ರೀತಿ ಹಣ ನೀಡಿದ್ದಾರೆ ಅಂತ ಡಿಕೆ ಸುರೇಶ್ ಆಪಾದಿಸಿದ್ದಾರೆ. ಮಜ್ಜಿಗೆ ಹಾನೆಗೆ ಅಂತ ಡಬಲ್ ಡಿಜಿಟ್ ಬರ್ತದೆ, ಅಷ್ಟು ಆತ್ಮವಿಶ್ವಾಸ ಇದೆ. ಅದಕ್ಕೆ ಇಲ್ಲಾಂದ್ರೆ ಅವರು ಈಗ 3 ಕೋಟಿ ರಿಲೀಸ್ ಮಾಡ್ತಿದಾರ. ಕೊಟ್ಟಿರ್ತಕ್ಕಂಥದ್ದು ಕೇವಲ ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಹೊರತು ಬೇರೇನೂ ಅಲ್ಲ. ವೇದಿಕೆಗಳಲ್ಲಿ ನಾವು ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳಲಿಕ್ಕೋಸ್ಕರ ಮಾಡಿರುವಂತ ವಿಚಾರಣೆ ಹೊರತು ರೈತರ ಕಷ್ಟಕ್ಕೆ ಸ್ಪಂದಿಸಿದಂತ ವಿಚಾರ ಅಲ್ಲ ಇದು. ಕಾಂಗ್ರೆಸ್ ಆರೋಪಕ್ಕೆ ದೋಸ್ತಿಗಳು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ. ಬರ ಪರಿಹಾರದ ಹಣ ಲೂಟಿಯಾಗದಂತೆ ಕಾವಲು ಕಾಯ್ತೇವೆ ಎಂದು ಬಿಜೆಪಿಗರು ಗುಡುಗಿದ್ದಾರೆ. ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ವಾ? ಕೇಳಿದಷ್ಟು ಕೊಡೋಕೆ ಆಗಲ್ಲ ಎನ್ನುತ್ತಾ ಕುಮಾರಸ್ವಾಮಿ ಕೇಂದ್ರದ ಪರ ವಕಾಲತ್ತು ವಹಿಸಿದ್ದಾರೆ. ಮುತುವರ್ಜಿಯಿಂದ ಏನು ಬಂದಿಲ್ಲ. ರಾಜ್ಯ ಸರ್ಕಾರ ದುಡ್ಡು ಹೊಡೆಯುವಂತ ಕೆಲಸವನ್ನ ಮಾಡಬಾರ್ದು. ನಾವು ಇದನ್ನ ಕಾವಲು ಕಾಯ್ತೀರಿ. ನಾವು ಈಗ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಎಷ್ಟು ಹಣ ಇದಕ್ಕೆ ಜೋಡಣೆ ಮಾಡಿ ಡಬಲ್ ಕೊಡ್ತೀರಾ ಅದನ್ನ ಹೇಳ್ಬೇಕು. ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದ್ರೆ ಇವ್ರು ಕೇಳಿದಷ್ಟು ಕೊಡ್ತಾರ? ಕೇಳಿದಷ್ಟು ಕೊಡಕ್ ಸಾಧ್ಯ ಇಲ್ಲ. ಜನಗಳಿಗೆ 2,000 ರೂಪಾಯಿ ಕೊಟ್ಟಿದೀವಿ ಅಂದ್ರೆ ಕೊಟ್ಟವ್ರ ಎಲ್ಲರಿಗೂ. ಇಷ್ಟು ಕೋಟಿ ಸಾಕು ಎನ್ನುವ ಕುಮಾರಸ್ವಾಮಿಗೆ ಡಿಕೆಶಿ ನಾಡದ್ರೋಹಿ ಪಟ್ಟ ಕಟ್ಟಿದ್ದಾರೆ. ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ, ಇದು ಕೊಟ್ಟಿರೋದೇ ಸಾಕು ಬಿಡಿ, ಹಿಂದೆ ಇವರು ಮನೆ ಆಸ್ತಿನ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದಾರಂತೆ, ಸಾಕಿದ್ದು ಅಂತ ಅಂದ್ಬಿಟ್ಟು. ನೀನು ಒಬ್ಬ ನಾಡದ್ರೋಹಿ. ಒಟ್ನಲ್ಲಿ ಮೊದಲ ಹಂತದ ದಂಗಲ್ನಲ್ಲಿ ಚೊಂಬು ಚಿಪ್ಪು ಸಮರ ನಡೀತಿದ್ರೆ, ಎರಡನೇ ಹಂತದ ಚುನಾವಣೆ ಬರ ಪರಿಹಾರ ಫೈಟ್ಗೆ ವೇದಿಕೆಯಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೆದಿರೋ ಕಾರಣ ಕಾಂಗ್ರೆಸ್ ಬರ ಪರಿಹಾರದ ಅಸ್ತ್ರ ಬೀಸಿದೆ. ಇವತ್ತು ಮೋದಿ ಆಗಮನ ಹೊತ್ತಲೇ ಪ್ರತಿಭಟನೆಯ ಅಸ್ತ್ರ ಝಳಪಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.